ಕೆಆರ್ಪೇಟೆ ಪಟ್ಟಣದಲ್ಲಿರುವ ಯಶಸ್ವಿನಿ ಕಲ್ಯಾಣ ಮಂಟಪದಲ್ಲಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಸಂಬಂಧ ಬೂತ್ ಮಟ್ಟದ ಏಜೆಂಟ್ಗಳ ಬಿಎಲ್ಎ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಲು ಅವಕಾಶ ದೊರೆತಿರುವುದು ಸಂತಸದ ವಿಷಯ. ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಸೂಕ್ತ ಮಾರ್ಗದರ್ಶನ ನೀಡಿದ ಶ್ರೀ ಪ್ರದೀಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ನಮ್ಮ ಪಕ್ಷದ ಬೂತ್ ಮಟ್ಟದ ಏಜೆಂಟ್ಗಳಿಗೆ ಹಾಗೂ ಮುಖಂಡರಿಗೆ ನಾನು ಮನಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಮತದಾರರ ಹಕ್ಕುಗಳನ್ನು ಬಲಪಡಿಸುವ ಈ ಕಾರ್ಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರೆಸೋಣ ಎಂದು ಶಾಸಕರಾದ ಎಚ್.ಟಿ. ಮಂಜು ಅವರು ಮಾತನಾಡಿದರು. ಹಾಗಾಗಿ ಎಲ್ಲ ವಂಚನೆಯನ್ನ ಇದು ತಡೆಯುತ್ತೆ. ವಿಶ್ವಾಸಾರ್ಹತೆಯನ್ನು ಬಲಪಡಿಸತಕ್ಕಂಥದ್ದು. ಇವತ್ತು ಮತದಾರರ ಪಟ್ಟಿ ಬಗ್ಗೆ ರಾಹುಲ್ ಗಾಂಧಿ ಅವರು ಮತ್ತೆ ಬೇರೆ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಬಿಜೆಪಿ ಮತ್ತು ಬೇರೆ ಬೇರೆ ಪಕ್ಷಗಳು ಅವ್ಯವಹಾರ ಮಾಡ್ತಾ ಇದ್ದಾರೆ, ಒಂದಷ್ಟು ಮೋಸ ಮಾಡ್ತಾ ಇದ್ದಾರೆ, ಚೀಟ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದು ನಾವೆಲ್ಲ ಗಮನಿಸ್ತೀವಿ. ಯಾಕೆ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಸ್ಪಷ್ಟವಾದ ಆದೇಶವನ್ನ ನೀಡಿದೆ. ಮತ ಪರಿಷ್ಕರಣೆ ಆಗಲೇಬೇಕು ಅನ್ನೋ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಹಾಗಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಮುಖಬಂಧ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಓಟ್ ಚೋರಿ ಎಂದು ಮಾತನ್ನ ಹೇಳ್ತಾ ಬಂದರು. ಆದ್ರೆ ಇಷ್ಟು ಪರಿಷ್ಕರಣೆಯೇ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ವಂಚನೆಗಳು, ಡಬ್ಬಲ್ ಎಂಟ್ರೀಸ್ಗಳು, ಬೇರೆ ಬೇರೆ ದೇಶದವರು, ಬೇರೆ ಬೇರೆ ರಾಜ್ಯಗಳು ಸತ್ತೋಗಿರೋರು, ಒಂದು ಹರಿಯಾಣದಲ್ಲಿ ಒಂದು ಮತದಾರರ ಪಟ್ಟಿನಲ್ಲಿ ಸಿಂಗಾಪುರದ್ದು ಮಾಡೆಲ್ ಫೋಟೋ ಇತ್ತು. ನೀವೆಲ್ಲ ಅದನ್ನ ನೋಡಿದ್ರಿ ಪೇಪರ್ನಲ್ಲಿ. ಆಕ್ಟ್ ಅಂತದಲ್ಲ, ಪರಿಷ್ಕರಣೆ ಆಗ್ತಿರ್ತದಲ್ಲ, ಸರಿಪಡಿಸಕ್ಕೆ ಸಾಧ್ಯ? ಆ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡೇ ಇವತ್ತು ಮತ ಪರಿಷ್ಕರಣೆಯನ್ನ ಮಾಡ್ತಾ ಇದೆ. ದೇಶದಲ್ಲಿ ಇವತ್ತು ಚುನಾವಣಾ ಆಯೋಗ ಈ ಮತ ಪರಿಷ್ಕರಣೆಯನ್ನ ಹೊರಟಿದೆ. ಅದು ಅಂದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಲಿ ಅಂತ. ಮತ ಪರಿಷ್ಕರಣೆ ಪಟ್ಟಿನಲ್ಲಿ ನೀವು ಯಾರೇ ಈ ಪರಿಷ್ಕರಣೆಗೆ ಏನೇ ತಪ್ಪಿದ್ರು ಕೂಡ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ನೀವು ಎಲ್ಲ ಅಬ್ಜೆಕ್ಷನ್ಗಳನ್ನ ಹಾಕ್ಲಿಕ್ಕೆ, ನೀವೆಲ್ಲ ಕ್ಲೈಮ್ಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸುಮ್ಮನೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಯಾರು ಮಾಡಲ್ಲ. ಡಿಲೀಟ್ ಮಾಡಬೇಕಾದ್ರೂ ಒಂದು COB ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಡಿಲೀಟ್ ಮಾಡಬೇಕು, ಯಾಡ್ ಮಾಡಬೇಕಾದ್ರೂ ಅಷ್ಟೇ, ಸುಮ್ಮನೆ ಯಾಡ್ ಮಾಡ್ತಾ ಇಲ್ಲ. ಡಿಲೀಟಿಂಗು ಯಾಡಿಂಗ್ ಎರಡೂ ಕೂಡ ಬಹಳ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ. ಅದೇ ವಿಶೇಷ ಪರಿಷ್ಕರಣೆ. ಅದಕ್ಕೆ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಪರಿಷ್ಕರಣೆ ಮಾಡ್ತಾರೆ. ಜನಸಂಖ್ಯಾ ಬದಲಾವಣೆಯನ್ನು ಪ್ರತಿಬಿಂಬಿಸುವುದು, ಜನಸಂಖ್ಯೆ ಬದಲಾವಣೆಯನ್ನು ಪ್ರತಿಬಿಂಬಿಸುವುದು ನಾಗರಿಕ